MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರತ ಪಾಕ್ ಮೇಲೆ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಅದು ಯಾವ ರೀತಿ ಅನ್ನೋದು ಈವರೆಗೂ ನಿಗೂಢ. ಈ ಮಧ್ಯೆ ನಿನ್ನೆ ಕೇಂದ್ರ ರಾಜ್ಯಗಳಿಗೆ ಸೈರನ್ಗೆ ಸಿದ್ಧವಾಗುವಂತೆ ಸಂದೇಶ ರವಾನಿಸಿದೆ. ಈ ಸುದ್ದಿಗಳನ್ನು ನೋಡೋಣ. ಯುದ್ಧ ತಾಲೀಮು ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ ಗೃಹ ಇಲಾಖೆ ಆಯಾ ರಾಜ್ಯಗಳಿಗೆ ಮುಂಜಾಗ್ರತಾ ಸಂದೇಶ ನೀಡಿದ್ದು, ವಾಯುದಾಳಿ ನಡೆದ್ರೆ ಅಲರ್ಟ್ ನೀಡಲು ಸೈರನ್ಗಳನ್ನ ಆಕ್ಟಿವ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ದಾಳಿ ನಡೆದ್ರೆ ನಾಗರಿಕರಿಗೆ ರಕ್ಷಿಸಿಕೊಳ್ಳಲು ತರಬೇತಿ ನೀಡಬೇಕು. ವಿದ್ಯಾರ್ಥಿಗಳು ನಾಗರಿಕರಿಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ತರಬೇತಿ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ದಾಳಿ ನಡೆದ್ರೆ ಟಾರ್ಗೆಟ್ ಕಣ್ಣಿಗೆ ಬೀಳದಂತೆ ಮನೆ, ರಸ್ತೆಗಳ ವಿದ್ಯುತ್ ದೀಪಗಳನ್ನ ಆರಿಸುವ ಬಗ್ಗೆ ತರಬೇತಿ ನೀಡಬೇಕು. ಪ್ರಮುಖ ಸ್ಥಳಗಳನ್ನ, ಸರ್ಕಾರಿ ಸ್ವತ್ತುಗಳನ್ನ ವೈರಿಗಳ ಕಣ್ಣಿಗೆ ಬೀಳದಂತೆ ರಕ್ಷಿಸಿಕೊಳ್ಳಬೇಕು. ತುರ್ತಾಗಿ ಜನರ ತೆರವು ಮತ್ತು ಅದಕ್ಕೆ ಸಂಬಂಧಿಸಿದ ಸೂಕ್ತ ತರಬೇತಿ ನೀಡಬೇಕು ಅಂತ ನಿರ್ದೇಶನ ನೀಡಿದೆ. ಮೇ 7ರಂದು ದೇಶಾದ್ಯಂತ ಈ ಯುದ್ಧ ಮಾಕ್ ಡ್ರಿಲ್ ಮಾಡುವಂತೆ ನಿರ್ದೇಶಿಸಿದೆ. ಎಲ್ಲಾ ನಿರ್ದೇಶನಗಳನ್ನ ನೋಡಿದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್ ಎನ್ನಲಾಗ್ತಿದೆ. ರಾಷ್ಟ್ರೀಯ ಭದ್ರತೆ ಬಗ್ಗೆ ಹೈ ಸೆಕ್ಯೂರಿಟಿ ಮೀಟಿಂಗ್ ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, NSA ದೋವೆಲ್ ಕೂಡ ಪಾಲ್ಗೊಂಡಿದ್ರು. ಸಭೆಯಲ್ಲಿ ಈ ತುರ್ತು ಸಂದೇಶವನ್ನ ಪ್ರಧಾನಿ ಮೋದಿ ರವಾನಿಸಿದ್ದಾರೆ. ಈಗಾಗಲೇ ವಾಯುಪಡೆ, ನೌಕಾಪಡೆ ಮತ್ತು ರಕ್ಷಣಾ ಕಾರ್ಯದರ್ಶಿಗಳ ಜೊತೆಗೂ ಪ್ರಧಾನಿ ಮೋದಿ ಕಳೆದೊಂದು ವಾರದಿಂದ ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಮೋದಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಭದ್ರತಾ ವಿಚಾರಗಳ ಕುರಿತು ರಕ್ಷಣಾ ಕಾರ್ಯದರ್ಶಿ ಜೊತೆ ಚರ್ಚಿಸಿದ್ದಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಕ್ಗೆ ಆರ್ಥಿಕ ಹೊಡೆತ ಕೊಟ್ಟಿದ್ದಾರೆ. ಏಷ್ಯಾ ರಾಷ್ಟ್ರಗಳಿಗೆ ಸಾಲ ಒದಗಿಸುವ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ಗೆ ಮನವಿ ಮಾಡಿರೋ ನಿರ್ಮಲಾ ಸೀತಾರಾಮನ್ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡದಂತೆ ಹೇಳಿದ್ದಾರೆ. ಪ್ರಧಾನಿ ಮೋದಿ ಉಗ್ರ ಸಂಹಾರಕ್ಕೆ ಸರಣಿ ಮೀಟಿಂಗ್ ನಡೆಸುತ್ತಿದ್ದ ಹೊತ್ತಲ್ಲೇ ದೂರವಾಣಿ ಕರೆ ಮಾಡಿದ ಪುಟಿನ್ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ರಷ್ಯಾ ಸಹಕಾರ ನೀಡಲಿದೆಯಂತ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಭರವಸೆ ನೀಡಿರೋ ಪುಟಿನ್ ಉಗ್ರರಿಗೆ ನೆರವು ನೀಡುವವರಿಗೂ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾರೆ. ಇತ್ತ ಜಪಾನ್ ಜೊತೆ ಭದ್ರತಾ ಒಪ್ಪಂದ ಮಾಡಿಕೊಂಡಿರೋ ಭಾರತ, ಜಪಾನ್ ರಕ್ಷಣಾ ಸಚಿವ ನಕತಾನಿ ಮತ್ತು ರಾಜನಾಥ್ ಸಿಂಗ್ ಸಹಿ ಹಾಕಿದ್ದಾರೆ. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ಕುರಿತು ಒಪ್ಪಂದ ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರು ಕಳೆದೆರಡು ದಿನಗಳಿಂದ ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ರು. ಈ ವೇಳೆ ಯುದ್ಧಕ್ಕೆ ತಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ರು ಎನ್ನಲಾಗ್ತಿದೆ. ಹೀಗಾಗಿ ಎಲ್ಲಾ ಸಿದ್ಧತೆಯನ್ನ ಪರಿಶೀಲಿಸಿರುವ ಪ್ರಧಾನಿ ಮೋದಿ ಈಗ ಈ ಸೈರನ್ ಸಂದೇಶ ರವಾನಿಸಿರುವುದು ಯುದ್ಧಕ್ಕೆ ರಣಕಹಳೆ ಮೊಳಗಿಸಿದಂತಾಗಿದೆ. ಯುದ್ಧ ಆಗೇ ಆಗುತ್ತೆ ಅನ್ನೋ ಬಗ್ಗೆ ನಿನ್ನೆಯೇ ರಕ್ಷಣಾ ಸಚಿವರು ಸುಳಿವು ಕೊಟ್ಟಿದ್ರು. ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಆಕ್ಟ್ ಆಫ್ ವಾರ್ ಎಂದಿದ್ದ ಪಾಕಿಸ್ತಾನ ಈಗ ಭಾರತದ ಮೇಲೆ ದಾಳಿಗೆ ಸಿದ್ಧವಾಗಿದೆ ಎನ್ನಲಾಗ್ತಿದೆ. ಹೀಗಾಗಿ ಪಾಕಿಸ್ತಾನ ತನ್ನ ಬಳಿ ಇರುವ ಫತಾ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿದೆ. ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ಸೇನಾ ನೆರವು ನೀಡಿದ್ದು, ಶಸ್ತ್ರಾಸ್ತ್ರ ಹೊತ್ತು ಟರ್ಕಿ ಯುದ್ಧ ನೌಕೆ ಕರಾಚಿ ಬಂದರು ತಲುಪಿದೆ. ರಫೇಲ್ಗೆ ಸಿಡ್ಡು ಹೊಡೆಯಲು ಚೀನಾ ನಿರ್ಮಿತ JF-17 ಫೈಟರ್ ಜೆಟ್ಗಳನ್ನ ಪಾಕಿಸ್ತಾನ ತನ್ನ ಗಡಿಯಲ್ಲೇ ನಿಯೋಜಿಸಿದೆ. ಚೀನಾದಿಂದ ಅಂಗಲಾಚೆ ಫೈಟರ್ ಜೆಟ್ಗಳನ್ನ ತರಿಸಿಕೊಂಡಿರೋ ಪಾಕ್ ಸರಾಗೋದಾ, ಮೌರಿಪುರ್ ಗಡಿಯಲ್ಲೇ ನಿಯೋಜಿಸಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.